ತಮ್ಮ ಅನುಭವ ತಮ್ಮ ತಂದೆಯಾಗಿ ಗುರುವಾಗಿ ನಿಮ್ಮ ಅನುಭವಕ್ಕೆ ಬಂದಂಥ ಎರಡು ನುಡಿ. ಶ್ರೀ ಶಾರದಾ ಗಣೇಶ ಗುರುಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ. ನಾನು ರಘು ಅಂತ ಇವರ ದೊಡ್ಡ ಮಗ. ಸೊ ನಾನು ಮಗನಾಗಿ ನಮ್ಮ ತಂದೆಯಲ್ಲಿ ಅತ್ಯಂತ ಒಂದು ಇಷ್ಟವಾದಂಥ ಗುಣ ಅಂದರೆ ಅವರ ಪ್ರಶಾಂತತೆ ಮತ್ತು ಅವರ ಪ್ರಬುದ್ಧತೆ. ನಮ್ಮ ತಂದೆ ಬಹುಶಃ ಯಾರ ಮೇಲೂ ಸಿಟ್ಟು ಮಾಡ್ಕೊಂಡಿಲ್ಲ ಅನಿಸುತ್ತೆ. ಸಿಟ್ಟು ಮಾಡ್ಕೊಂಡ್ರು ಮನಸ್ಸಲ್ಲಿ ಏನೂ ಇರಲ್ಲ. ಇದುವರೆಗೂ ಒಬ್ಬರೂ ದ್ವೇಷಿಸಿಲ್ಲ. ಅವರು ದ್ವೇಷ ಏನೂ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರು ತಮ್ಮ ಸೊ ಹಾಗಾಗಿ ಅದೊಂದು ಗುಣ ನಮ್ಮ ಅಪ್ಪನವ್ರು ಭಾರಿ ಇಷ್ಟ. ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ. ಚಿಕ್ಕ ಹುಡುಗಿದ್ದ ನಾನು ಸ್ವಲ್ಪ ಸಿಟ್ಟು ಮಾಡ್ಕೊತಿದ್ದೆ. ಮನೆಗೆ ನೋಡ್ತಾ ಅಪ್ಪನ ನೋಡಿ ಗೊತ್ತಾಯಿತು ಹಿಂಗಿದ್ರೆ ಸರಿ ಇರುತ್ತೆ, ಅವ್ರ ಮಗ ನಾನು ಹಂಗೆ ಇರಬೇಕು ಅಂತ. ಅದೇ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಇದನ್ನು ಅಪ್ಪಂದು ಶಿಸ್ತಲ್ಲಿ ಬಹುಶಃ ನನ್ನ ಜೀವನದ ಯಾವ ಶಿಸ್ತಿನಲ್ಲಿ ರೀಚ್ ಆಗೋದೇ ಇಲ್ಲ. ಶಿಸ್ತು ಇವತ್ತಿನವರೆಗೂ ಬಯಸ್ಕೊತೀವಿ. ಇಷ್ಟ ಆಗೋದೇ ಇಲ್ಲ. ನಮ್ಮ ಕೆಲವು ಕೆಲಸ ಮಾಡೋ ರೀತಿ ಇರ್ಬೋದು, ಎಲ್ಲ ಇರ್ಬೋದು. ಮತ್ತು ಕ್ವಿಕ್ ಆ್ಯಕ್ಷನ್ ಅಪ್ಪಂದು. ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಆಗೋದೇ ಇಲ್ಲ. ಆಗಬೇಕು ಈಗ ಆಗಲೇಬೇಕು ಆ ಥರ. ಅದನ್ನು ಕೆಲವೊಬ್ಬರು ಭಾರಿ ಇಷ್ಟ ಆಗುತ್ತೆ. ಸೊ ಮತ್ತು ಟೀಚರ್ ಆಗಿ ಅಷ್ಟೇ ಅಷ್ಟು ಅವ್ರ ಶಿಸ್ತೆ ಅವ್ರನ್ನ ಕಾಪಾಡಿತ್ತು. ಒಂದು ಸಲ ಸಿಲೆಬಸ್ ಮುಳ್ಕೊಂಡಿದೆ ಏನೂ ಇಲ್ಲ, ಕರೆಕ್ಟಾಗಿ ಮುಗಿಸ್ಕೊಂಡು ಹೋದರು. ಎಲ್ಲ ಜೊತೆ ಹೊಂದ್ಕೊಂಡು ಹೋದರು. ಅದು ಇವತ್ತಿಗೂ ಅಷ್ಟೇ ನಾವು ಅಪ್ಪಂಗೆ ಅದೇ ಗೌರವ ಎಲ್ಲ ಕಡೆ ಇರುತ್ತೆ. ತಂದೆ ಇದ್ದ ಸ್ಕೂಲ್ ಚೆನ್ನಾಗಿದೆ ಸುಮಾರು ಜನ ಹೇಳ್ತಾರೆ, ಅದು ನನಗೆ ಖುಷಿ ಆಗುತ್ತೆ ಮಗನಾಗಿ. ಸೊ ಮಕ್ಕಳು ಇನ್ನೂ ಮನೇಲೂ ಅಷ್ಟೇ ನಮ್ಮ ಮೇಲೆ ಜಾಸ್ತಿ ಸಿಟ್ಟು ಮಾಡ್ಕೊಂಡು ಏನೂ ಮಾಡ್ಕೊಂಡಿಲ್ಲ, ಪ್ರೀತಿಯಿಂದ ಬೆಳೆಸಿದ್ರು. ಸೊ ಅವನು ಕೂಡ ಅಪ್ಪಂಗೆ ಇಷ್ಟ ಆಗುತ್ತೆ ಅಷ್ಟೇ, ಚೆನ್ನಾಗಿರೋಕ್ಕೆ ಇಷ್ಟಪಡೋದು.